ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವ್ರತ. ಇವತ್ತಿನ ಹೊಸ ಬ್ಲಾಗ್ನ ಟೈಮ್ ಹತ್ತತ್ರ 7:30 ಆಗಿದೆ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಾಲೇಜಿಂದ ಬಂದು ಈ ನಡುವೆ ಆಚೆ ಬಂದು ರೂಢಿ ಆಗಿ ಇಷ್ಟೊತ್ತಲ್ಲಿ ಆಚೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಆಚೆ ಬಂದಿದ್ದೀನಿ. ಸೊ ಇಲ್ಲಿ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಅವನಿಗೂ ಮನೆಯಲ್ಲಿ ಇದ್ದು ಬೋರ್ ಆಗಿಬಿಟ್ಟಿದೆ. ಈ ನಡುವೆ ಹೆಂಗಾಗಿದೆ ಅಂದರೆ ಗಾಡಿ ಮೇಲೂ ಕೂರೋದಕ್ಕೆ ಇಷ್ಟ ಇಲ್ಲ ಅವನಿಗೆ. ಕೈಯಲ್ಲಿ ಎತ್ಕೊಂಡು ಓಡಾಡಬೇಕು ಅಲ್ಲಮ್ಮ ಕೈಯಲ್ಲಿ ಎತ್ಕೊಂಡು ಓಡಾಡಬೇಕಲ್ಲಮ್ಮ ನೀನು. ಹಾಯ್ ಹೇಳು. ಹಾಯ್ ಬಾಯ್. ಸೊ ಬನ್ನಿ ಇವತ್ತಿನ ನೈಟ್ ರೊಟೀನ್ ಏನಿರುತ್ತೆ, ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ನನ್ನ ಚಾನಲಲ್ಲಿ ವರ್ಕಿಂಗ್ ವುಮೆನ್ ವ್ಲಾಗ್ಸ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವಿಷ್ಣುಗೆ ಬೆಳಗ್ಗೆಯಿಂದ ಮನೆಯಲ್ಲಿ ಇದ್ದು ಎಷ್ಟು ಬೋರ್ ಆಗಿರುತ್ತೆ ಅಂದರೆ ಆಚೆ ಮಕ್ಕಳನ್ನ ನೋಡಿದ ತಕ್ಷಣ ಅವನಿಗೆ ಖುಷಿ ಆಗ್ತಾ ಇರುತ್ತೆ. ಮಕ್ಕಳು ಆಡೋದನ್ನೇ ನೋಡ್ತಾ ಇರ್ತಾನೆ. ಅವ್ರ ಅಣ್ಣನಿಂದ ಓಡೋಕ್ಕೆ ಟ್ರೈ ಮಾಡ್ತಾನೆ. ಇವನನ್ನ ಹಿಡಿಯೋದೇ ನನಗೊಂದು ದೊಡ್ಡ ಸಾಹಸ. ಅವನ ಜೊತೆ ನಾನು ಜೋಕಲಲ್ಲಿ ಆಡ್ತಾ ಕೂತಿರ್ತೀನಿ. ಇನ್ನು ಮಕ್ಕಳನ್ನ ಈ ರೀತಿ ಒಂದು ಸ್ವಲ್ಪ ಆಚೆ ಕರ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮಕ್ಕಳು ಒಂದೇ ಕಡೆ ಇದ್ದು ಬೋರ್ ಆಗಿಬಿಡಿರುತ್ತೆ. ಅವ್ರಿಗೆ ನಿದ್ದೆ ಮಾಡೋದಕ್ಕೂ ಹಿಂಸೆ ಅನ್ನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಗಾಳಿಲಿ ಈ ರೀತಿ ತಣ್ಣಗೆ ಕರ್ಕೊಂಡೋಗಿ ಬಂದಾಗ ಅವ್ರಿಗೂ ಸಮಾಧಾನ. ಇನ್ನು ಬೆಳಗ್ಗೆಯಿಂದ ಅವನನ್ನು ಬಿಟ್ಟು ಹೋಗಿರ್ತೀನಿ. ಸಂಜೆನಾದರೂ ಅವನ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಮನೆಯಲ್ಲಿ ಇದ್ದಷ್ಟು ಒಂದು ಸ್ವಲ್ಪ ಕಾಟ ಕೊಡೋದಕ್ಕೆ ಜಾಸ್ತಿ ಮಾಡಿಬಿಡ್ತಾನೆ. ನಾನೇ ಎತ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಟ್ ಈ ರೀತಿ ಹೊರಗಡೆ ಕರ್ಕೊಂಡು ಹೋದಾಗ ಅವನಿಗೂ ಕೂಡ ಆರಾಮ್ ಅನಿಸ್ತಾ ಇರುತ್ತೆ. ಇಲ್ಲಿ ನೋಡಿ ನನಗೆ ಅಡುಗೆ ಕೂಡ ಮಾಡೋಕ್ಕೆ ಬಿಡ್ತಾಯಿಲ್ಲ. ಬಟ್ಟೆ ಎಳೆದು ಇಡ್ತಾ ಇದ್ದಾನೆ. ಈ ರೀತಿ ಕಷ್ಟ ಕೊಡ್ತಾನೆ ಅಡುಗೆ ಮಾಡಬೇಕಾದಾಗ. ಇನ್ನು ನಮ್ಮ ಮನೆಯವರು ನಾನ್ ವೆಜ್ ಕೂಡ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ತುಂಬ ದಿವಸ ಆಗಿತ್ತು ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ರೆಸಿಪೀಸ್ನ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ. ಇನ್ನು ಚಪಾತಿ ಜೊತೆಗೆ ಸೆಮಿ ಗ್ರೇವಿ ಥರ ಇದ್ದರೂ ಚೆನ್ನಾಗಿರುತ್ತೆ. ಮತ್ತು ನಾಳೆಗೂ ಕೂಡ ಆಗೋ ಥರ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಲಿ ಸಾರೇ ಮಾಡಿಬಿಡೋಣ ಅಂದ್ಕೊಂಡೆ. ಇನ್ನು ಅದ್ರ ಜೊತೆಗೆ ಕಾಳು ಹಾಕ್ಬಿಟ್ಟು ಚಿಕನ್ನ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಗ್ರೇವಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ನನಗೆ ಚಪಾತಿ ಜೊತೆ ಇಷ್ಟ ಆಗುತ್ತೆ. ಇನ್ನು ಸಾರಿಗೆ ಚಿಕನ್ ಸಾರಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಿರೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಅವನಿಗೆ. ಇನ್ನು ಎಷ್ಟೊಂದು ಸರ್ತಿ ಇದೇ ರೀತಿ ಆಗಿಬಿಡುತ್ತೆ. ಅವನನ್ನು ಎತ್ಕೊಂಡು ಹೆಚ್ಚಿ ಕೆಲಸ ಮಾಡೋ ಅಷ್ಟೊತ್ತಿಗೆ ಏನೋ ಬೇಡಪ್ಪ ಪಕ್ಕಕ್ಕೆ ಇಟ್ಬಿಟ್ಟು ಹೋಗಿ ಅವನ ಜೊತೆ ಆಟ ಆಡೋಣ ಅಂತ ಅನಿಸುತ್ತೆ. ಬಟ್ ಆದರೆ ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಈ ಕಡೆ ಕೆಲಸನೂ ಆಗೋಲ್ಲ, ಅವನ ಜೊತೆ ಆಟ ಆಡ್ದಂಗೂ ಸಮಾಧಾನ ಅನಿಸಲ್ಲ. ಹಾಗಾಗಿ ಅವನ್ನ ಎತ್ಕೊಂಡೆ ಏನೋ ಒಂದು ಮಾಡಬೇಕು. ಇನ್ನು ನಮ್ಮ ಮನೆಯವ್ರಿಗೂ ಕರೆದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ರು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಬಂದು ಕರ್ಕೊಂಡು ಹೋದರು. ಇವನ್ನ ಇಟ್ಕೊಂಡು ಅಡುಗೆ ಮನೆಯಲ್ಲೇ ನಿಂತ್ಕೊಳ್ಳೋದಕ್ಕೆ ನನಗೆ ಭಯ ಆಗುತ್ತೆ. ಎಲ್ಲ ಬಿಸಿ ಇರುತ್ತೆ. ಎಲ್ಲಿ ಕೈ ಹಾಕ್ಬಿಡ್ತಾನೋ ಎಲ್ಲಿ ಮುಟ್ಬಿಡ್ತಾನೋ ಅಂತ ಫುಲ್ ಕಾನ್ಷಿಯಸಲ್ಲಿ ಮಾಡ್ತಾಯಿರ್ತೀನಿ ಕೆಲಸನ. ಅಡುಗೆ ಮನೆ ಅಂತೂ ಸಿಕ್ಕಾಬಟ್ಟೆ ಮೆಸ್ ಆಗಿದೆ. ದಯವಿಟ್ಟು ಇಗ್ನೋರ್ ಮಾಡಿ. ಯೂಶ್ವಲಿ ನನಗೆ ಈ ರೀತಿ ಮನೆ ಇದ್ದಾಗ ವೀಡಿಯೋ ಮಾಡೋದಕ್ಕೆ ಒಂಚೂರೂ ಇಷ್ಟ ಆಗೋಲ್ಲ. ಬಟ್ ಬೇರೆ ವಿಧಿನೇ ಇಲ್ಲ ನನಗೆ. ಯೂಶ್ವಲಿ 2 ಮಕ್ಕಳು ಆ್ಯಂಡ್ ಮಕ್ಕಳಿರೋ ಮನೆಯಲ್ಲಿ ಇದೇ ರೀತಿ ಅನಿಸುತ್ತೆ. ಯಾವುದಕ್ಕೂ ಟೈಮ್ ಆಗೋಲ್ಲ. ಇನ್ನು ಆಫೀಸಿಂದ ಬಂದಾದಮೇಲೆ ಇಷ್ಟು ಮಾಡೋದೇ ನನಗೆ ಹೆಚ್ಚಾಗೋಗ್ಬಿಟ್ಟಿರುತ್ತೆ. ಬಟ್ ಹಾಗೆ ಬಿಡೋದು ಇಲ್ಲ. ಮಲಗೋ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ಎಲ್ಲ ವಾಶ್ ಮಾಡುವಂಥ ಪಾತ್ರೆಗಳನ್ನ ಶಿಂಕಿಗೆ ಹಾಕಿಟ್ಬಿಡ್ತೀನಿ. ಇನ್ನು ನಮ್ಮದು ಅಡ್ವಾಂಟೇಜ್ ಏನು ಅಂತಂದರೆ ಕಿಚನ್ನಲ್ಲೇ ನಮಗೆ ಶಿಂಕ್ ಇಲ್ದಲ್ಲೇ ಇರೋದ್ರಿಂದ ಆಚೆ ಕಡೆ ಪಾತ್ರೆ ಇಟ್ಟಾಗ ಅಷ್ಟು ಮೆಸ್ಸಿ ಅಂತ ಅನಿಸೋದಿಲ್ಲ. ಹೊರಗಡೆ ಹೆಂಗೋ ಕ್ಲೀನ್ ಮಾಡ್ಕೊಳ್ಬಿಡ್ಬೋದು. ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಎಷ್ಟೋ ಸತಿ. ಕಿಚನ್ ಒಳಗಡೆ ಶಿಂಕ್ ಇಲ್ಲ ಅಂತಂದರೆ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಬಟ್ ಪ್ರತಿ ಸತಿನೂ ಯುಟಿಲಿಟಿ ಏರಿಯಾಗೆ ಹೋಗಿ ಒಂದು ಸ್ಪೂನ್ ತೊಳ್ಕೊಬೇಕು ಅಂದರೆ ಯುಟಿಲಿಟಿ ಏರಿಯಾಗೆ ಹೋಗಬೇಕಾಗುತ್ತೆ. ಅದು ಒಂದೇ ಹಿಂಸೆ. ಬಟ್ ಆದರೆ ಅದನ್ನು ಬಿಟ್ಟರೆ ಈ ರೀತಿ ಎಮರ್ಜೆನ್ಸಿ ಅಥವಾ ಈ ರೀತಿ ಬೇಜಾರಾಗಿರೋ ಟೈಮಲ್ಲಿ ಕ್ಲೀನ್ ಮಾಡಬೇಕು ಅಂತ ಅನಿಸೋದಿಲ್ಲ. ಮತ್ತು ಚಿಕನ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಚಪಾತಿ ಜೊತೆಗೆ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ಮಾಡು ಅಂತ ಹೇಳಿದ್ರು. ಸೊ ಇಲ್ಲಿ ಹೆಸರು ಕಾಳು ಪ್ರೋಟೀನ್ ಕೂಡ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ. ಇಲ್ಲಿ ರೆಗ್ಯುಲರ್ ಸೆಮಿ ಗ್ರೇವಿ ಚಿಕನ್ದು. ಅಡುಗೆ ಮನೆ ತುಂಬಾ ಮೆಸ್ಸಿ ಆಗಿದೆ. ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ. ಎಷ್ಟು ಸತಿ ಅನ್ಕೊಳ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ಬೇಕಂತ. ಬಟ್ ಆಕ್ಚುಲಿ ಅದಾಗಲ್ಲ. ಮಲ್ಗೋ ಅಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಳ್ಬೇಕು.
ನನಗೆ ವೆಜ್ಗಿಂತ ನಾನ್ ವೆಜ್ ಅಡುಗೆಗಳು ತುಂಬ ಬೇಗ ಆಗೋಗುತ್ತೆ ಅನಿಸುತ್ತೆ. ತುಂಬ ಮಿನಿಮಲ್ ಐಟಮ್ಸು. ಇನ್ನು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಇದ್ಬಿಡ್ತು ಅಂತಂದರೆ ಟೇಸ್ಟಿಯಾಗಿರೋಂಥ ಚಿಕನ್ ರೆಸಿಪೀಸ್ ಆಗಿಬಿಡುತ್ತೆ. ಬಟ್ ಅದೇ ವೆಜಿಟೇರಿಯನಲ್ಲಿ ಮಾಡಬೇಕು ಅಂದರೆ ತುಂಬ ಐಟಮ್ಸ್ ಚಾಪ್ ಮಾಡಿ ಇಟ್ಕೊಂಡು ಮಾಡಬೇಕು. ಬಟ್ ಅದಕ್ಕೂ ಕೂಡ ಒಂದಷ್ಟು ಆ್ಯಪ್ಸ್ಗಳಿದೆ, ಚಾಪ್ ಮಾಡಿಟ್ಟಿರೋ ಅಂಥದ್ದು ಸಿಗುತ್ತೆ. ಬಟ್ ಆ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಚಿಕನ್ ಅಂತೂ ಎನಿವೇಸ್ ಪ್ರೋಟೀನ್ ಆಗಿದೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೇಗ ತರಿಸ್ಬಿಟ್ಟು ಇದನ್ನೇ ಮಾಡಿಬಿಡ್ತೀನಿ. ಇನ್ನು ಭೈರವ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ವೆಜ್ ಸಾರು ಅಂತಂದರೆ ಅವನು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ. ಬಟ್ ಅದೇ ಚಿಕನ್ ಸಾರು ಅಂತಂದರೆ ಅವನು ಇಷ್ಟಪಟ್ಕೊಂಡು ಚಪಾತಿ ಜೊತೆ, ಮುದ್ದೆ ಜೊತೆ, ಅನ್ನ ಜೊತೆ ಎಲ್ಲದಕ್ಕೂ ಇಷ್ಟಪಟ್ಕೊಂಡು ಅವನು ತಿಂತಾನೆ. ಸೊ ಮಕ್ಳಿಗೆ ಏನು ಇಷ್ಟನೋ ತಾಯಂದಿರಿಗೆ ಅದೇ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಇನ್ನು ತೆಂಗಿನಕಾಯಿ ಹೊಡೆದಿದ್ದ ನೀರು ಅಚ್ಚಿಗೆ ಬೇಕು ಅಂತ ಹಠ ಮಾಡ್ತಿದ್ದ. ಇಷ್ಟು ದಿವಸ ಭೈರವ್ಗೆ ಬೇಕು ಅಂತಿದ್ದ. ಈಗ ಅಚ್ಚು ಕೂಡ ಇಷ್ಟಪಟ್ಕೊಂಡು ಕಾಯಿ ನೀರನ್ನ ಕುಡಿತಾನೆ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಪಾಪುಗೆ ಬಾಟಲಲ್ಲಿ ನೀರು ಕೊಡಿಸ್ತೀರಾ, ಹೇಗೆ ನೀರು ಕೊಡ್ತೀರಾ ಅಂತ ಹೇಳಿ. ನಾನು ಯಾವುದೇ ರೀತಿ ಫೀಡಿಂಗ್ ಬಾಟಲ್ನ ಇಂಟ್ರೊಡ್ಯೂಸ್ ಮಾಡಲೇ ಇಲ್ಲ ಅಚ್ಚುಗೆ. ಡೈರೆಕ್ಟಾಗಿ ಲೋಟದಲ್ಲೇ ಫಸ್ಟಿಂದನೂ ಅವನಿಗೆ ಲೋಟದಲ್ಲೇ ರೂಢಿ ಮಾಡ್ಕೊಂಡ್ವಿ. ಅವ್ನು ಲೋಟದಲ್ಲೇ ಕುಡಿಯೋದನ್ನು ಆರಾಮ್ ಮಾಡ್ಕೊಂಡಿದ್ದಾನೆ. ಅಂದರೆ ಅವ್ನು ಇಟ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ನಾವೇ ಇಟ್ಕೊಂಡು ಕುಡಿಸ್ಬೇಕು. ಇನ್ನು ಹೋಗ್ತಾ ಅದಕ್ಕೆ ರೂಢಿ ಆಗ್ತಾನೆ. ನಾವೇನಾದರೂ ಫೀಡಿಂಗ್ ಬಾಟಲ್ಗೆ ರೂಢಿ ಮಾಡಿಬಿಟ್ರೆ ಮಕ್ಕಳನ್ನ ಅದರಿಂದ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಲೋಟದಲ್ಲೇ ಪುಟ್ಟದಾಗಿ ಒಂದು 2-3 ಸತಿ ಚಲ್ಕೋತಾರೆ ಮಕ್ಕಳು. ಒಂದು ಸ್ವಲ್ಪ ಬಿಪ್ಸ್ ಏನಾದರೂ ಹಾಕಿ ಕೊಡೋದ್ರಿಂದ ಆರಾಮಾಗೂ ಆಗುತ್ತೆ. ಮತ್ತು ಬಾಟಲ್ನ ವೀನ್ ಆಫ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ನು ಅದೆಲ್ಲ ಮಾಡಾದ್ಮೇಲೆ ಮಕ್ಕಳಿಗೆ ಮಲಗಿಸಿ ನಾನು ಮಲ್ಕೊಂಡ್ಬಿಟ್ಟೆ. ವಿಡಿಯೋ ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ನನ್ನ ಬ್ರೇಕ್ಫಾಸ್ಟ್ಗೆ ಮೊಳಕೆ ಬಂದಿರುವಂಥ ಹೆಸರು ಕಾಳು, ಅದ್ರ ಜೊತೆಗೆ ಕಡಲೆಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು, ಬೆಚ್ಚಗೆ ಆಗೋಗ್ಬಿಟ್ಟಿತ್ತು. ಇನ್ನು ಅದನ್ನೇ ತೊಗೊಂಡು ಹೋಗ್ತಾಯಿದ್ದೀನಿ ನಾನಿವತ್ತು. ಬಿಕಾಸ್ ಹಿಂದಿನ ದಿವಸ ನಾನ್ ವೆಜ್ ಎಲ್ಲ ತಿಂದಿದ್ದು ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇರೆ ಏನು ಹೆವಿ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಹಾಗಾಗಿ ಹೆಸರು ಕಾಳು, ಕಡಲೆಕಾಳು, ಅದ್ರ ಜೊತೆಗೆ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದಂಥ ಕಡಲೆ ಬೀಜ ಮತ್ತು ಉಪ್ಪನ್ನ ಯೂಶಲಿ ಅವಾಯ್ಡ್ ಮಾಡ್ತೀನಿ ನಾನು. ಬಿಕಾಸ್ ಒಂದು ಸ್ವಲ್ಪ ಟೈಮ್ ಆದಮೇಲೆ ಒಂಥರ ತುಂಬ ಉಪ್ಪು ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ಹೇಳಿಬಿಟ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ಬೋದು. ಇನ್ನು ಎಲ್ಲ ಮಾಡಿಟ್ಟು ಇವತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳೆದು ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಬಟ್ ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ. ಬಿಕಾಸ್ ಎಷ್ಟು ಬೇಗ ಇದ್ರೂ ಟೈಮ್ ಆಗೇ ಹೋಗಿಬಿಡತ್ತೆ. ಇನ್ನು ಲಾಸ್ಟಲ್ಲಿ ನನಗೆ ಟ್ರೈಪೋಡ್ ಸ್ಟ್ಯಾಂಡ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ನಾನು ರೆಡಿ ಆಗ್ತಾಯಿದ್ದೀನಿ. ಪಾಪ ನಾನು ಹಿಂದೆ ಬಂದು ಅಮ್ಮ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ. ಇನ್ನು ತಲೆ ಕೂಡ ಒಣಗಿಸ್ಕೊಂಡಿರಲ್ಲ, ಅದು ಕೂಡ ಬ್ಲೋ ಡ್ರೈ ಮಾಡಿಕೊಂಡು ರೆಡಿ ಆಗಬೇಕು ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಎಷ್ಟು ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆಗೋ ಟೈಮ್ ಆಗೇ ಬಿಡುತ್ತೆ. ಬೆಳಗ್ಗೆ ಹೊತ್ತಂತೂ ಟೈಮ್ ಯಾಕೆ ಇಷ್ಟು ಬೇಗ ಓಡುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟು ಆಪ್ಟಿಮಲ್ ಟೈಮ್ ಯೂಟಿಲೈಸ್ ಮಾಡಿದ್ರೂ ವರ್ಕೌಟೇ ಆಗೋದಿಲ್ಲ. ಬಟ್ ಎಸ್, ಆದ್ರೂ ಯಾವತ್ತೂ ಲೇಟಾಗಿ ಹೋಗಿಲ್ಲ, ಆನ್ ಟೈಮ್ ಇರ್ತೀನಿ. ಸೊ ಎಸ್, ಇದಾಗಿತ್ತು ನನ್ನ ಈವ್ನಿಂಗ್ ಟು ಬೆಳಗಿನ ರೋಟೀನ್. ಇನ್ನು ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು. ಇನ್ನು ಇವತ್ತು ಸ್ವಲ್ಪ ಕ್ಲಾಸಸ್ ಕಮ್ಮಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಫ್ರೀ ಇರ್ತೀನಿ. ನನ್ನ ಟೈಮ್ ಹಾಗೂ ನನ್ನ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ನನ್ನ ಅಪ್ಕಮಿಂಗ್ ಕ್ಲಾಸಸ್ಗೆ, ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಈ ಒಂದು ಬೊಟ್ಟು ಕೂಡ ಚೇಂಜ್ ಮಾಡಿದ್ದೀನಿ ಇವತ್ತು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯೂಶ್ವಲಿ ನಾನು ಪುಟ್ಟದಾಗಿರುವಂಥ ರೌಂಡ್ ಬೊಟ್ಟಿಡ್ತಾಯಿದ್ದೆ, ಬಟ್ ಇವತ್ತು ಚೇಂಜ್ ಮಾಡಿದ್ದೀನಿ. ಪಾಪ ಅಮ್ಮ ನಾನು ಹೋಗಿದ್ದ ಕಡೆ ಎಲ್ಲ ಬಂದು ವೀಡಿಯೋ ಮಾಡ್ತಾಯಿದ್ದಾರೆ. ಸೊ ಥ್ಯಾಂಕ್ಸ್ ಟು ಮಮ್ಮಿ ಈ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದಕ್ಕೆ. ಸೊ ಎಸ್, ಫೈನಲಿ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಅಮ್ಮ ಆ್ಯಕ್ಚುಲಿ ಪಿನ್ನ ಒಂಚೂರು ಮುಂದೆ ಹಾಕಿಬಿಟ್ಟಿದ್ದೆ. ಸೊ ಅಮ್ಮನಿಗೆ ಹೇಳಿ ಪಿನ್ನನ್ನು ಹಿಂದೆ ಹಾಕ್ಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕಾಲೇಜ್ಗೆ ಹೋಗಿ ಬಂದು ರಿಲ್ಯಾಕ್ಸ್ ಮಾಡಿ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್, ಅಷ್ಟು ಈಸಿ ಇಲ್ಲವೇ ಇಲ್ಲ. ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಸೊ ಎಸ್, ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಲೆಟ್ಸ್ ಟೇಕ್ ಇಟ್ ಅಪ್. ಸೊ ಎಸ್, ಮತ್ತೆ ಇವತ್ತು 7 ಗಂಟೆ ಆಗಿದೆ. ಸೊ ನಿನ್ನೆ 7 ಗಂಟೆಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ 7 ಗಂಟೆಲಿ ಜಸ್ಟ್ 1 ಅವರಲ್ಲಿ ಮುಗಿತಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ಬೇಗ ಹೊರಟೋಗ್ತಾ ಇದೆ ಟೈಮು. ಹೆಂಗೆ ಟೈಮ್ನ ಹಿಡಿದಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಬಂದಿದ ತಕ್ಷಣ ಅದು ಅಂತಲೇ ಆಗೋಗ್ಬಿಡತ್ತೆ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಅಚ್ಚುನ ಮಲಗಿಸ್ದೆ. ಅವನು ಯಾಕೋ ಮಧ್ಯಾಹ್ನದಿಂದ ಮಲಗಿರಲಿಲ್ಲ.
ಅಚ್ಚುಗೆ ಕೋಲ್ಡ್ ಆಗಿದೆ ಸ್ವಲ್ಪ, ಸೊ ಮೂಗಲ್ಲೂ ಸೋರ್ತಾರೆ, ಮೈಕೆಲ್ಲ ಸ್ವಲ್ಪ ಬಿಸಿ ಇದೆ. ಕ್ಲೈಮೇಟ್ಗೆ ಇರ್ಬೋದಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಬಜೆ ಕೂಡ ತೆಗೆದು ನೆನ್ನೆ ಅಮ್ಮ ನೆಕ್ಸಿದ್ರು ಎದೆ ಹಾಲಲ್ಲಿ. ಕೋಲ್ಡ್ ಆಗಿದೆ ಇನ್ನೂ ಅದ್ರ ಜೊತೆಗೆ ಅವನಿಗೆ ಡೈಜೆಷನ್ ಆಗ್ತಾಯಿಲ್ಲ, ಒಂಥರ ಗ್ಯಾಸ್ಟ್ರಿಕ್ ಥರ ಅಂತ ಅನ್ನಿಸ್ತಾ ಇದೆ ಅವನಿಗೆ. ಸೊ ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಬಜೆ ಕೂಡ ಎದೆ ಹಾಲಲ್ಲಿ ತೆಗೆದು ಹಾಕಿದ್ರು, ಸ್ವಲ್ಪ ಕಮ್ಮಿ ಆಯಿತು. ಊಟ ಆಫರ್ ಮಾಡಿದ್ರೆ ಸಾಕು ಅವನು ಇದು ಮಾಡೋನು, ಥರ ವಾಕರಿಕೆ ಬರೋ ಥರ ಮಾಡೋನು. ಸೊ ಅದಕ್ಕೆ ಅಮ್ಮ ಒಂಚೂರು ಹಾಕಿ ನೋಡೋಣ ಅಂತಂದರು. ಹಂಗೂ ನಮ್ಮ ಮನೆಯವರು ವುಡ್ವರ್ಡ್ಸ್ ಕೊಡೋಣ ಅಂದರು, ಬಟ್ ವುಡ್ವರ್ಡ್ಸ್ ಇಸ್ ನಾಟ್ ಅವರ್ ಚಾಯ್ಸ್. ಮೋಸ್ಟ್ಲಿ ಊಟದಲ್ಲಿ ಒಂಚೂರೆಲ್ಲೋ ವ್ಯತ್ಯಾಸ ಆಗಿರ್ಬೋದು. ಈಗ ಸ್ವಲ್ಪ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ನಿಸ್ತಾರೆ ಅಮ್ಮ, ಅದು ಅವನಿಗೆ ಇಷ್ಟಪಟ್ಟು ತಿಂತಾನೆ. ಮೋಸ್ಟ್ಲಿ ಅದು ಎಲ್ಲೋ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅಂತ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಒಂದು ಸ್ವಲ್ಪ ಬಜ್ಜಿ ಹಾಕಿದ್ಮೇಲೆ ಆರಾಮಾದ. ಬಟ್ ಕೋಲ್ಡ್ ಅಂತೂ ಇದೆ, ಮಕ್ಳಿಗೆ ಕೋಲ್ಡ್ ಬಂದುಬಿಟ್ರಂತೂ ಇಡೀ ನೈಟ್ ನಿದ್ದೆ ಕೊಡೋದಿಲ್ಲ. ಸೊ ನನಗೆ ಸಿಕ್ಕಾಬಟ್ಟೆ ನಿದ್ದೆ ಇರ್ತದೆ, ಬಟ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕೆಲಸ ಇದೆ. ಕೆಲಸ ಅಂತೂ ಮಾಡೋಕ್ಕಾಗಲ್ಲ. 5 ನಿಮಿಷ ಇಲ್ಲಿ 5 ನಿಮಿಷ ಅಲ್ಲಿ ಓಡಾಡಿ ಒಂಥರ ತುಂಬ ಬಿಸಿ ಲೈಫ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಒಂದೊಂದು ಸತಿ ಬೇಜಾರಾಗುತ್ತೆ ಸಿಕ್ಕಾಬಟ್ಟೆ. ಇನ್ನು ಕೆಲವು ಸತಿ ಇಟ್ಸ್ ಓಕೆ, ಬ್ಯುಸಿ ಇದ್ದರೆ ಒಂದಷ್ಟು ಮೈಂಡ್ ಚುರುಕಾಗಿ ಇರುತ್ತೆ, ಇಲ್ಲಾಂದರೆ ಹಾಗೆ ಏನೇನೋ ಅನ್ವಾಂಟೆಡ್ ಥಾಟ್ಸ್ಗಳು ಬರುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ 24 hours ನಮ್ಮದು ಹೇಗಿರುತ್ತೆ ಅಂತ. ಸೊ ನಿನ್ನೆ 7 ಗಂಟೆಯಿಂದ ಇವತ್ತು 7 ಗಂಟೆ ತನಕ ಅದೆಷ್ಟು ಪುಟ್ಟ ಗ್ಲಿಮ್ಸ್ ಮಾಡಿದ್ದೀನಿ. ಕಾಲೇಜಲ್ಲಿ ಏನೂ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗೋಗಿದ್ದೆ. ಎಸ್, ಇದಾಗಿತ್ತು ನಮ್ಮ ಸಿಂಪಲ್ ಆ್ಯಂಡ್ ಕ್ಯೂಟ್ ವ್ಲಾಗ್. ಇವತ್ತಿನ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಂತೂ ವಾಕಿಂಗ್ ವುಮೆನ್ ವ್ಲಾಗ್ಸ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.